ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಾವು ಗಣೇಶ ವಿವಿಧ ಅವತಾರಗಳನ್ನು ಧರಿಸಿದ್ದಾನೆ ಅಥವಾ ಎತ್ತಿದ್ದಾನೆ ಅಂತೇಳಿ ಈ ಹಿಂದೆ ತಿಳ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ಮೊದಲನೇ ಅವತಾರ ಏಕದಂತ. ಈ ಹೆಸರನ್ನು ನಾವು ಸಹಸ್ರನಾಮ, ಅಷ್ಟೋತ್ತರ, ಸ್ತೋತ್ರ, ಅನೇಕ ಭಕ್ತಿ ಗೀತೆಗಳಲ್ಲಿ ಕೇಳ್ತೇನೆ ಇರ್ತೇವೆ. ಗಣೇಶನಿಗೆ ಏಕದಂತ ಎನ್ನುವ ಹೆಸರು ಏಕೆ ಬಂತು ಅಂತ ಗೊತ್ತಾ? ಅಥವಾ ಗಣೇಶ ಏಕದಂತನ ಅವತಾರವನ್ನು ಎತ್ತಲಿಕ್ಕೆ ಕಾರಣ ಏನಂತ ಗೊತ್ತಾ? ಗಣೇಶನು ಮದಾಸುರ ಎನ್ನುವ ರಾಕ್ಷಸನನ್ನ ಹತ್ಯೆಗೈಯಲು ಈ ಅವತಾರವನ್ನು ಎತ್ತುತ್ತಾನೆ. ಮದಾಸುರ ಎನ್ನುವ ರಾಕ್ಷಸನು ದೇವತೆಗಳಿಗೆ ಕಿರುಕುಳವನ್ನು ಕೊಡಲಿಕ್ಕೆ ಪ್ರಾರಂಭಿಸ್ತಾನೆ. ದೇವಾನುದೇವತೆಗಳು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಆತನಿಂದ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಆಗ ದೇವಾನುದೇವತೆಗಳು ಗಣೇಶನ ಮೊರೆ ಹೋಗ್ತಾರೆ. ತಮ್ಮನ್ನು ರಕ್ಷಿಸುವಂತೆ ಗಣೇಶನಿಗೆ ಪೂಜಿಸ್ತಾರೆ, ಕೇಳ್ಕೊಳ್ತಾರೆ. ಆಗ ಗಣೇಶನು ಏಕದಂತನ ಅವತಾರವನ್ನು ತಾಳಿ ಮದಾಸುರನನ್ನ ಸಂಹಾರ ಮಾಡ್ತಾನೆ ಅಂತೇಳಿ ಹೇಳ್ತಾರೆ. ಇನ್ನು ಮುಂದಿನ ಅವತಾರಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಧನ್ಯವಾದ. ನೀವಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಕೊಡುವ ಎಲ್ಲ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಬನ್ನಿ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಾವು